ಹಲೋ ವೀಕ್ಷಕರೇ, ನಾನು ಕುಕ್ಕಿಂಗ್ ವಿಡಿಯೋಸ್ ಫಾಲೋ ಮಾಡ್ತಾ ಇದ್ದೀರಾ? ಹಂಗಾದರೆ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು, ಯಾಕೆ ಇವರು ಯಾವತ್ತೂ ಒಗ್ಗರಣೆ ವಿಡಿಯೋನೇ ತೋರಿಸಲ್ಲ ಅಂತ. ಇವಾಗ ಹೇಳ್ತೀನಿ ನೋಡಿ. ಇದು ನಮ್ಮಮ್ಮ ನನಗೆ ಹೇಳಿಕೊಟ್ಟ ಟಿಪ್. ಬೆಳಗ್ಗೆ ಅರ್ಜೆಂಟಲ್ಲಿ ನಮಗೆ ಎಲ್ಲದಕ್ಕೂ ಒಗ್ಗರಣೆ ಹಾಕೋಕ್ಕೆ ಮತ್ತೆ ಒಗ್ಗರಣೆ ಹಾಕಬೇಕಾ ಅನಿಸುತ್ತೆ ಅಲ್ವಾ? ಯಾವುದಕ್ಕಾದರೂ ನೀವು ಒಗ್ಗರಣೆ ಹಾಕದೆ ತಿಂತೀರಾ? ತಿನ್ನಲ್ಲ ತಾನೇ? ಅದಕ್ಕೆ ನನಗಮ್ಮ ಹೇಳಿಕೊಟ್ಟ ಟಿಪ್ ಇದು. ಒಂದೇ ಸಲ ಒಗ್ಗರಣೆ ಮಾಡಿಕೊಂಡು ಏರ್ಟೈಟ್ ಕಂಟೈನರಲ್ಲಿ ಇಟ್ಕೊಂಬಾಗ ನಿಮ್ಮ ಲೈಫ್ ಈಸಿ ಆಗುತ್ತೆ ಅಂತ. ನೋಡಿ, 2 ಸ್ಪೂನ್ ಎಣ್ಣೆಯಲ್ಲಿ ನಾನು 15 ದಿವಸಕ್ಕೆ ಬೇಕಾದಷ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಕಡಿಮೆ ತಿನ್ನಬೇಕು ಅಂತ ಅನ್ನೋರಿಗೆ ಇದು ಬೆಸ್ಟ್ ಟಿಪ್ ಅಂತಲೇ ಹೇಳ್ಬೋದು. ನಾನು ಏನೆಲ್ಲ ಬಳಸ್ತಾ ಇದ್ದೀನಿ: ಸಾಸಿವೆ, ಉದ್ದಿನಬೇಳೆ, ಮೆಂತ್ಯ, ಕಡಲೆಬೇಳೆ, ಅರಿಶಿನ ಎಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ಮೆಣಸು, ಕರಿಬೇವು 2 ಕಟ್ ಮಾಡ್ಕೊಂಡ್ಬಿಡೋಣ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿದು ಇದು ತಣ್ಣಗಾದ ನಂತರ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ನಾನು 15 ದಿವಸ ತನಕ ಇದನ್ನು ಯೂಸ್ ಮಾಡ್ತೀನಿ. ಫ್ರಿಜ್ಜಲ್ಲಿ ಇಡೋದು ಬೇಕಾಗಿಲ್ಲ. ಹಂಗಂತ ಪರಿಮಳ ಚೇಂಜ್ ಆಗುತ್ತಾ ಅಂತ ಡೌಟಾ? ಅದು ಬೇಕಾಗಿಲ್ಲ. ಒಂದ್ಸಲ ಟ್ರೈ ಮಾಡಿ, ನೀವು ಮತ್ತೆ ಹಿಂಗೆ ಮಾಡ್ಕೊತೀರ. ಯಾಕೆ ರೀ ಬೆಳಗ್ಗೆ ಎಲ್ಲದಕ್ಕೂ ಒಗ್ಗರಣೆ ಹಾಕಬೇಕಾ? ಸಪ್ರೇಟ್ ಒಗ್ಗರಣೆ ಯಾಕೆ ಹಾಕ್ಕೊಳ್ಳೋದು? ಒಂದೇ ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಕೆಲಸನೂ ಸುಲಭವಾಗುತ್ತೆ. ಡಾಕ್ಟರ್ಸ್ ಹೇಳ್ತಾರೆ ತಾನೆ ಎಣ್ಣೆ ಕಡಿಮೆ ತಿನ್ನಬೇಕು ಅಂತ, ಅದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ. ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಟ್ರೈ ಮಾಡಿದರೆ ಎಷ್ಟು ಕ್ವಾಂಟಿಟಿ ಮಾಡಿದಿರಾ, ನಿಮಗೆ ಎಷ್ಟು ದಿನಕ್ಕೆ ಬಂತು, ನಿಮಗೆ ಆಯಿಲ್ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆಯಾ ಇಲ್ವಾ ತಿಂಗಳಲ್ಲಿ ಒಗ್ಗರಣೆಗೆ ಅಂತ ಒಂದ್ಸಲ ಟ್ರೈ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆರ್ಟ್ಸ್ ಆಫ್ ನಿಹಾರಿಕಾ.